ಈಗ ಸರ್ಕಾರ ಯಾರಿಗಿದೆ ಅಂತಾನು ಜನಕ್ಕೆ ಗೊತ್ತು ಸರ್. ಪೊಲೀಸ್ ಇಲಾಖೆ ಯಾವ ತರ ಆಂಕರ್ ರೀ? ದಯವಿಟ್ಟು ಕೇಳಿ. ನಾನು ಯಾವ ತರ ಆಂಕರ್ ಅಂತ ಹೇಳಿ ಸರ್ಟಿಫೈ ಮೀ ಎರಡೂವರೆ ವರ್ಷ ಆಯ್ತು ನಿಮ್ ಸರ್ಕಾರ ಬಂದು ನಮ್ಮ ಸರ್ಕಾರ ಬಂದಿದ್ದಕ್ಕೆ ಕ್ರಮಗಳನ್ನು ಕೇಳಿಸ್ಕೊಳ್ತಿದ್ದೀವಿ. ಬಳ್ಳಾರಿ ಹಾಳು ಮಾಡ್ತಾ ಇದ್ದಾರೆ. 2.5 ವರ್ಷದಿಂದ ನಿಮ್ಮ ಸರ್ಕಾರ ಏನು ಉದ್ಧಾರ ಮಾಡ್ತು? ನಮ್ಮ ಸರ್ಕಾರ ಉದ್ಧಾರ ಮಾಡ್ಕೊಡಿ. ನಿಮ್ಮ ಸರ್ಕಾರ 2.5 year ನಿಮ್ಮ ಸರ್ಕಾರ ಸಾಧನೆ ಬಗ್ಗೆ ಮಾತನಾಡಿ ಆಮೇಲೆ ನನಗೆ ಸರ್ಟಿಫಿಕೇಟ್ ಆಯ್ತು. ಇವತ್ತು ಕೇಳಿ, ನಮ್ಮ ಸರ್ಕಾರ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ನ ಕೊಟ್ಟು ಈ ರಾಜ್ಯವನ್ನು ಅಭಿವೃದ್ಧಿ ತಗೊಂಡಿರೋದು. ನಾವು ಅಹಿಂಸೆಯಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಇವತ್ತು ನಮ್ಮ ಕಾರ್ಯಕರ್ತ ಸಾಯಬೇಕು ಅಂದ್ರೆ ಬಿಜೆಪಿ ನಾಯಕರುಗಳೇ ಕಾರಣ ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಕೂತ್ಕೊಂಡು ಇನ್ನೊಬ್ಬರ ದೂಷಿತ ಕೆಲಸ ಇಷ್ಟೇ ಇರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಇದ್ದಾಗ ಎಷ್ಟು ಗಾಡಿ ಬರ್ತಾರೆ ಕಲ್ಚರ್, ಎಷ್ಟು ಬ್ಲಾಕ್ ಸ್ಟಾಪ್ ಈ ನಾಡನ್ನ ಲೂಟಿ ಹೊಡೆದ ಇವತ್ತು 302 ಕೇಸ್ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಾಗ ಪಾಪ ಎಸ್ಪಿ ಅವರು ಅಂತ ಹೇಳ್ತಿದ್ರಿ. ನಾವ್ ಹೇಳ್ತಿದ್ವಿ ಕಾನೂನಿನ ಪರಿಪಾಲನೆ ಮಾಡಿಸಬೇಕಾದ್ರೆ ನಮ್ಮ ದುರಂತ ಅಂದ್ರೆ ರವೀಂದ್ರ ರೇಷ್ಮೆ ಸರ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಪರ ಇರಬೇಕು ಅಂದ್ರೆ ಚಂದ್ರಶೇಖರ್ ಅವ್ರಿಗೂ 10 ಪ್ರಶ್ನೆ ಕೇಳಿದ್ರೆ ಶ್ರೀರಾಮುಲು ಅವ್ರಿಗೂ 10 ಪ್ರಶ್ನೆ ಗಮನಿಸಲಿಲ್ಲ. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ನಮ್ಮ ನಾಡಿನ ಜನರ ದುರಂತ ಎಂತದ್ದು ಅಂದ್ರೆ ನಾವು ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಹಿಂದೆ ಬಂದ 40 ಕಾರನ್ನು ನೋಡಿದೀವಿ. ಈಗ ಸತೀಶ್ ರೆಡ್ಡಿ ಅನ್ನೋ ಭರತ್ ರೆಡ್ಡಿ ಅವರ ಆಪ್ತನ ಗನ್ಮ್ಯಾನ್ಗಳಿಂದ ಫೈರ್ ಆದ ಗುಂಡೇಟನ್ನ ಕೂಡ ಗಮನಿಸಿದ್ದೀವಿ. ಇದು ದುರಂತ. ನಮ್ಮ ರಾಜ್ಯದ ಮತದಾರರು ಫೈರ್ ಆಗಿದೆ. ನಾನು ಅದರಿಂದ ಕೊಲೆ ಆಯ್ತು ಅಂತ ಹೇಳ್ತಿಲ್ಲ, ಅದರಿಂದ ಕೊಲೆ ಆಯ್ತು ಅಂತ ಹೇಳ್ತಿಲ್ಲ. ಮೇಲಾದ ಕ್ರಮ, ಪೊಲೀಸರ ಮೇಲಾದ ಕ್ರಮ ನೋಡಿ. ಇಲ್ಲಿವರೆಗೂ ಈ ಸರ್ಕಾರ ಮಾಡುವ ಎಲ್ಲಾ ಅನಾಚಾರಕ್ಕೆ ಸರ್ಕಾರಿ ಅಧಿಕಾರಿಗಳ ಬಲಿಯಾಗಿದ್ದು ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ನಾಗೇಂದ್ರನ ಜೈಲಿಗೆ ಹೋಗೋವರೆಗೂ ಡಿಫೆಂಡ್ ಎಲೆಕ್ಷನ್ ಟೈಮ್ ಅಲ್ಲಿ ನಿರ್ಮಲಾ ಮರ್ಯಾದೆ ಕೊಡ್ತಾ ಇದ್ದೀನಿ ಆಗ್ಲಿಂದ. ಜನ ನೋಡ್ತಾರೆ ಚೀಟು ಅಂತ ಟ್ರಾನ್ಸ್ಫರ್ ಮಾಡಿದ್ರು. ಒಂದ್ ನಿಮಿಷ ಸರ್, ಸ್ವಲ್ಪ ಮರ್ಯಾದೆ ಬೇಕು, ಗೌರವ ಇರಬೇಕು. ಡಿಬೇಟ್ಗೆ ನಾಗರಾಜ್ ಯಾದವ್ ಸರ್ ಕೇಳಿಸ್ಕೊಳ್ಳಿ. ಆಫ್ ಮಾಡಿ. ಗೌರವ ಇರಬೇಕು. ನಾಗರಾಜ್ ಯಾದವ್ ಸರ್ ಮಾತ್ರ ನಾಗರಾಜ್ ಯಾದವ್ ಸರ್ ನಿಮ್ಮ ಅಪಾರ ಅಭಿಮಾನಿಗಳು ನಮ್ಮ ಕಾರ್ಯಕ್ರಮ ಗಮನಿಸುತ್ತಿದ್ದಾರೆ ಸರ್. ಅವರಿಗೆ ನಿಮ್ಮ ಮಾತು ಕ್ಲಿಯರ್ ಆಗಿ ತಲುಪಬೇಕು ಅನ್ನೋ ಆಶಯ ಇದೆ. ನಮ್ಮ ಆಡಳಿತ ಪಕ್ಷ ಧ್ವನಿ ಹೋಗ್ಬಾರ್ದು, ಆಡಳಿತ ಬಗ್ಗೆ ಧ್ವನಿ ಹೋಗ್ಬಾರ್ದು. ಏನ್ರಿ ಅಂತದಕ್ಕೆ ಯು ಆರ್ ಇಂಟರ್ಫಿಯರಿಂಗ್ ಇನ್ ಬಿಟ್ವೀನ್. ನೀವು ಮಾತಾಡೋದು ಅಡ್ಡ ಬಂದ್ರೆ ಏನಾಗ್ತದೆ? ನೀವು ಮಾತಾಡೋದು ಅಡ್ಡ ಬಂದ್ರೆ ಏನಾಗ್ತದೆ? ಹೌದು,
ನಾನು ಯಾಕೆ ಅಡ್ಡ ಬರ್ತಾ ನೀವು ಅರ್ಥ ಆಗಬೇಕು. ನಿಮ್ಮ ಫ್ಲೋ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ತಾಳ್ಮೆ ಇಲ್ವಲ್ಲ ನನಗೆ. You should have patient when you call the ruling party person. ನೀವು ಹೇಳೋದನ್ನ ಕೇಳಕ್ಕಲ್ಲ ಕರ್ಕೊಂಡ್ರೆ ನಾನು ನಿಮ್ಮನ್ನು ಹೊಗಳ್ತಾ ಇದ್ದೀನಿ, ಅದನ್ನ ನೀವು ಹೊಗಳ ಅವಶ್ಯಕತೆ ಇಲ್ಲ, ಜಗಳ ಅವಶ್ಯಕತೆ ಇಲ್ಲ. ನೀವು ಯಾರು ಪರಾಡ್ತೀರಿ ಗೊತ್ತಿದೆ, ಈ ಚಾನಲ್ ಯಾರು ಪರಾಡ್ತೀರಿ ಗೊತ್ತಿದೆ ನನಗೆ. ನೀವು ಯಾಕೆ ಹೇಳ್ತೀರಿ? ನಾನು ಮಾತಾಡುವಾಗ ನೀವು ಮಾತಾಡೋದಕ್ಕೆ ಏನ್ ಅಧಿಕಾರ ಇದೆ? ನೋ ನೋಡಿ, ಇಷ್ಟೆಲ್ಲ ನೋ, ಐ ವಿಲ್ ನಾಟ್ ಲಿಸನ್ ಟು ಯು. ಐ ವಿಲ್ ನಾಟ್ ಅಲೌ ಟು ಸ್ಪೀಕ್. ಐ ವಿಲ್ ನಾಟ್ ಅಲೌ ಟು ಸ್ಪೀಕ್. ಥ್ಯಾಂಕ್ ಯು. ಇಫ್ ಯು ಡೋಂಟ್ ಆಲ್ಸೋ ಐ ವಿಲ್ ಸ್ಪೀಕ್. I will not allow ನಿಮ್ಮ ಫೋನ್ ಕಟ್ ಮಾಡೋದು ಗೊತ್ತಿದೆ. ನೋಡಬೇಕು ಅಂತ ಇರುವ ಅನೇಕರು ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ನಾಗರಾಜ್ ಯಾದವ್ ಅವರು ಬಂದಿದ್ದಾರೆ. ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋಣ ಅಂತ ನೀವು ಮಾತಾಡಕ್ಕೆ ಬಿಡದೆ ಸಂತರಿಸಲು ಮಾತಾಡ್ತಾರೆ. ಏನ್ ಹೇಳ್ಬೇಕ್ರಿ ನಿಮ್ಗೆ? ಹೊಗಳುವಾಗ್ಲೂ ಯಾರು ಅಡ್ಡ ಬರ್ತಿರೋದು ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಯಾರು ಆಡಳಿತ ಪಕ್ಷ ಧ್ವನಿ ಹೋಗ್ಲೇಬಾರ್ದು ಅನ್ನೋದ್ರೆ ಧೈರ್ಯವಾಗಿ ಓಡಾಡುವ ನಾಗರಾಜ್ ಯಾದವ್ ಅವರು ಬಿಜೆಪಿಯಲ್ಲಿರ್ತಕ್ಕಂತಹ ರಾಜಕೀಯ ಕುತಂತ್ರಗಳ ಕಾರಣ ಜನಾರ್ದನ್ ಮಿಸ್ಟರ್ ಸೋತಿದ್ದಾಗಿಂದ ಬಿಜೆಪಿಯ ಚಂದ್ರಶೇಖರ್ ಅವರು ಮಿನಿಸ್ಟರ್ ಆಗಿ ಅಂತ ಹೇಳುವಾಗ ನಾಗರಾಜ್ ಯಾದವ್ ಸರ್, ಚಂದ್ರಶೇಖರ್ ಸರ್ ನೀವು ಅಬ್ಜೆಕ್ಟ್ ಮಾಡ್ತೀರಾ ಅವ್ರು ಮಿನಿಸ್ಟರ್ ಆದ್ರೆ? ಇಲ್ಲ ಅಲ್ವಾ? ನಾಗರಾಜ್ ಯಾದವ್ ಅವರು ಮಿನಿಸ್ಟರ್ ಆಗಲಿ ಅಂತ ಬಯಸುವ ಅನೇಕ ಅಭಿಮಾನಿಗಳು ರಿಪಬ್ಲಿಕ್ ಮಹಾಭಾರತ ಕೇಳಿಸ್ಕೊಳ್ಳಿ ಸರ್. ನೀವು ಸಮಾಧಾನವಾಗಿರಿ ಸರ್, ನೀವು ಸಮಾಧಾನವಾಗಿರಿ. ನಿಮಗೋಸ್ಕರ ಜನ ನಮ್ಮ ಚಾನೆಲ್ ಅನ್ನ ನೋಡಿ ಮಹಾಭಾರತದ ಟಿಆರ್ಪಿ ಚೆನ್ನಾಗಿ ಬಂದಿದೆ ಸರ್, ನಿಮ್ಮದು ಕೃಪೆಯಿಂದ. ಹಾಗಾಗಿ ಒಂದು ಮನವಿ, ನನ್ನ ಮೇಲೆ ಕೋಪನ ನನ್ನ ಮೇಲೆ ಕಿಚ್ಚಾಡಿ ಬೇರೆ ವಕ್ತಾರರಿಗೂ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಅವರಿಗೆ ಕೂಡ ಹೇಳಿ, ನನ್ನ ಫ್ಲೋನ ಕಟ್ ಮಾಡ್ಲಿಕ್ಕೆ ನಿಮಗೂ ಅಧಿಕಾರ ಇಲ್ಲ, ಅವ್ರಿಗೂ ಅಧಿಕಾರ ಇಲ್ಲ ಅಂತ ಹೇಳಿ. ಅವರ ಫ್ಲೋನ ಕಟ್ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇರ್ತದೆ. ಇಟ್ ಸ್ಟಾಪ್ಸ್ ಮೀ. ಮಿನಿಸ್ಟರ್ ಆಗಿ ಫಸ್ಟ್ ಇಂಟರ್ವ್ಯೂ ನಮ್ಮ ಚಾನೆಲ್ಗೆ ಕೊಡಿ ಸರ್. ಚಂದ್ರಶೇಖರ್ ಅವರೇ ನೀವು ಕಂಟಿನ್ಯೂ ಮಾಡಿ. ಯಾವ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಮತ್ತೆ ಜನಸಾಮಾನ್ಯರನ್ನ ಬಲಿ ಹಾಕುದ್ರು ಅಂತ ಹೇಳಿ ನಾನು ಆಗ್ಲೇ ಹೇಳ್ತಾ ಇದ್ದೆ. ವಾಲ್ಮೀಕಿ ಹಗರಣ ಮಾಡಿದ್ದು ಇವರು ಮಿನಿಸ್ಟ್ರು, ಬಲಿಯಾಗಿದ್ದು ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ. ಅದಾದ್ಮೇಲೆ ಪರಶುರಾಮ್ ಯಾಕೆ ಹಾರ್ಟ್ ಅಟ್ಯಾಕ್ ಆಗಿ ಬಲಿಯಾದ್ರು ಅವರು? ಇವ್ರು ಮಾಡಿರ್ತಕ್ಕಂಥ ಅನಾಚಾರಿಕೆ. ಅದಾದ್ಮೇಲೆ ಕಲಬುರಗಿನಲ್ಲಿ ಭಾಗ್ಯಲಕ್ಷ್ಮಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಇವ್ರು ಮಾಡಿರ್ತಕ್ಕಂಥ ಅನಾಚಾರಿಕೆ. ಭಾಗ್ಯಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡಾಗ ಪ್ರಿಯಾಂಕರ್ಗೆ ಮೇಲೆ ಯಾವುದೇ ಆಕ್ಷನ್ ಇಲ್ಲ, ನಾಗೇಂದ್ರನ್ ಮೇಲೆ ಯಾವುದೇ ಆಕ್ಷನ್ ಇಲ್ಲ, ಪರಶುರಾಮ್ ಆತ್ಮಹತ್ಯೆ ಮಾಡಿದಾಗ ಯಾರ ಮೇಲೆ ಆಕ್ಷನ್ ಇಲ್ಲ. ಬಳ್ಳಾರಿ ಎಸ್ಪಿ ಸಸ್ಪೆಂಡ್ ಆಗ್ತಾರೆ, ನಾರಾ ಭರತ್ ರೆಡ್ಡಿ ಬಗ್ಗೆ ಇಲ್ಲಿವರೆಗೂ ಆಕ್ಷನ್ ಇಲ್ಲ. ಮುಖ್ಯಮಂತ್ರಿಗೆ ಬೇಜಾರಾಗಿದೆಯಂತೆ, ಅದು ಸಾಯಂಕಾಲ ಹೇಳ್ತಾರೆ ಭರತ್ ರೆಡ್ಡಿ ನೋಡ್ರಿ, ಹೈಕಮಾಂಡ್ ಹೇಳಿದೆ ನನಗೆ, ಡಿಸಿಎಂ ಹೇಳಿದರೆ ನಾನು ಮಾಡಿದ್ ಸರಿ ಅಂತೇಳಿ. ಅಂದ್ರೆ ಇಲ್ಲಿ ಇವ್ರು ಇರ್ತಕ್ಕಂತಹ ಎಲ್ಲಾ ಇಂಥ ಅನಾಚಾರ ಮಾಡಿದವರೆಲ್ಲರೂ ಕಾಂಗ್ರೆಸ್ ಅಲ್ಲಿ ಸುರಕ್ಷಿತವಾಗಿದ್ದಾರೆ. ಪಾಪ ಬಲಿಯಾಗ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಇವತ್ತು ನೋಡಿ ಎಫ್ಐ ಆಗಿರ್ತಕ್ಕಂಥ ಅಷ್ಟು ಹೆಸರು ನೋಡ್ಕೊಂಡ್ಬನ್ರಿ. ಗುಂಡು ಬಿದ್ದಿರೋದು ಯಾರ ಮೇಲೋ ಎಫ್ಐಆರ್ ಅಲ್ಲಿ ಈ ನಾರಾ ಭರತ್ ರೆಡ್ಡಿ ನೆನ್ನೆಯಿಂದ ಅಷ್ಟು ದೊಡ್ಡದಾಗಿ ಬಂದು ಮೀಡಿಯಾ ಮೇಲೆ ಈ ರೀತಿಯಾದಂತಹ ಮಾತುಗಳಾಡ್ತಾ ಇದ್ದಾನೆ. ಗಲಾಟೆ ಪ್ರಾರಂಭ ಮಾಡಿದ್ದೆ ನಿಮ್ಮವರು ಸರ್, ಗಲಾಟೆ ಪ್ರಾರಂಭ ಮಾಡಿದ್ ನಿಮ್ಮವರು. ಯಾರಿಂದ ಗಲಾಟೆ ಆಯ್ತು? ಯಾರು ಅಡಚಣೆ ಮಾಡಿದ್ರು? ಯಾರು ಅಪೋಸ್ ಮಾಡಿದ್ರು? ಯಾರು ವಾಲ್ಮೀಕಿ ಅವಮಾನ ಮಾಡಿದ್ರು? ಯಾರು ವಾಲ್ಮೀಕಿ ಬ್ಯಾನರ್ ಕಿತ್ತಾಕಿದ್ರು? ಬಿಜೆಪಿಯವರು. ಬಿಜೆಪಿಯವರು ನೀರು ಕುಡಿಸಕ್ ನಾನು ಬಂದಿರೋದು, ನಾನು ಕುಡಿಯಕ್ಕಲ್ಲ. ಎಲ್ಲ ಅವಮಾನ ಮಾಡಿದ್ರು ಆಯ್ತಲ್ಲ. ನೋಡಿ ಇಲ್ಲಿವರೆಗೂ ನೀವು 11 ಜನರ ಮೇಲೆ ಏನೇನು ಎಫ್ಐಆರ್ ಆಗಿದೆಯಲ್ಲ, ಜನಾರ್ದನ್ ರೆಡ್ಡಿ ಅಂತೇಳಿ ಯಾರು ಗುಂಡೊಡ್ದಿದ್ದಾರೆ ಅಂತೇಳಿ ಎಲ್ಲಾ ಮೀಡಿಯಾಗಳು ತೋರಿಸ್ತಾ ಇದೆ. ಆ ಗುಂಡೊಡ್ದಿರೋನು ಇಲ್ಲಿವರೆಗೂ ಅವನ ಮೇಲೆ ಎಫ್ಐಆರ್ ಆಗಿಲ್ಲ. ಸ್ವಲ್ಪ ಹಾಗೆ ಆಗ್ತದೆ. ಯಾರೇ ಗುಂಡೊಡ್ದಿದ್ರು ಕೂಡ ಯಾವ ಪತ್ತೆ ಹಚ್ಚಕ್ಕೆ ನಮ್ಮ ಕರ್ನಾಟಕದಲ್ಲಿ ತಾಕತ್ತಿದೆ. ತಗೊಂಡೋಗಿ ಇಡೀ ಎಲ್ಲ ಹಾಳು ಮಾಡಿ ಬರ್ತಿದೆ ಅಂತ ಹೇಳಿದಂತಹ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಎಫ್ಐಆರ್ ಇಲ್ಲ. ಅವ್ರು A1 ಅಲ್ವಾ A2 ಅಲ್ಲ ಆಗಿಲ್ಲ. ಬಿಜೆಪಿ